ಡಾಕ್ಟರ್ ಮಾಗಿ ಇದ್ದೀನಿ. ನಾನು ಬಿಜಾಪುರ್ನಲ್ಲಿ ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಮತ್ತು ಸೆಕ್ಸಾಲಜಿಸ್ಟ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಡಯಾಬಿಟಿಸ್ ಜೋಡಿ ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಸೆಕ್ಸಾಲಜಿ ಜೊತೆಯಲ್ಲಿ ನಾನು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಬಹಳ ಮುಖ್ಯ ಇದೆ. ಯಾಕಂದರೆ ಇವತ್ತಿಂದು ಸೆನ್ಸಿಟಿವ್ ಇಶ್ಯೂ ಇದೆ ಅದು ಇನ್ಫರ್ಟಿಲಿಟಿ. ಸೊ ಇನ್ಫರ್ಟಿಲಿಟಿ ಬಂಜೆತನ ಇದೆ. ಬಂಜೆತನ ಬರಲಿಕ್ಕೆ ಈಗ ಇಂಡಿಯಾನಲ್ಲಿ ಒಂದು ಸೆನ್ಸಿಟಿವ್ ಇಶ್ಯೂ ಯಂಗ್ ಜನ್ರೇಷನ್ನಲ್ಲಿ ತುಂಬ ಇದೆ. ಮೊದಲಿನ ಕಾಲದಲ್ಲಿ 6-8 ಜನ ಇರ್ತಿದ್ರು ನಮ್ಮ ತಂದೆ ತಾಯಿಗೆ. ಈಗ ಯಾಕೆ ಆಗ್ತಾ ಇದೆ ಈಗ ಬಂಜೆತನ ಅಂದರೆ ಯಂಗ್ ಜನ್ರೇಷನ್ ಒಳಗೆ ತುಂಬ ನೋಡ್ತಾ ಇದ್ದೀನಿ. ಒಂದಂತರೂ ಡಯಟ್, ಸೆಕೆಂಡ್ ಥಿಂಗ್ ಈಸ್ ಲ್ಯಾಕ್ ಆಫ್ ಎಕ್ಸರ್ಸೈಸ್, ಫುಡ್ ಹ್ಯಾಬಿಟ್ಸ್, ಇವೆಲ್ಲ ಇರೋದ್ರಿಂದ ಬಂಜೆತನ ತುಂಬ ಜನರಿಗಿದೆ. ಆ್ಯಂಡ್ ಸೆಕೆಂಡ್ರಿ ಏನಾಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಇದೆ ಈಗಿನ ಕಾಲದಲ್ಲಿ. ಯಾಕಂದರೆ ಸೆಡೆಂಟ್ರಿ ಈಗ ತುಂಬ ಜನರು ವರ್ಕ್ ಫ್ರಮ್ ಹೋಮ್ ಇದೆ, ಅದರ ಜೊತೆಲಿ ವರ್ಕ್ ಫ್ರಮ್ ಹೋಮ್ ಇದ್ದರೂ ಕೂಡ ಎಕ್ಸರ್ಸೈಸ್ ಯಾರೂ ಮಾಡ್ತಾ ಇಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ಬಂಜೆತನ ತುಂಬ ಜನರಿಗಿದೆ. ಬಂಜೆತನ ಅನ್ನೋದು ಬರೀ ಹೆಂಗಸರಿಗಷ್ಟೇ ಹೆಸರಿಡ್ತಾರೆ, ಬಂಜೆತನ ಸೊಸಿಗಿದೆ ಮಗಳಿಗಿದೆ ಅಂಥೇಳಿ. ಆದರೆ ಆ ಥರ ಇಲ್ಲ. 40% ಬಂಜೆತನ ಬಂದರೆ ಹೆಂಗಸರು ಎಷ್ಟು ರೆಸ್ಪಾನ್ಸಿಬಲ್ ಇದ್ದಾರೆ ಅಷ್ಟೇ ಗಂಡಸರು ಕೂಡ 40% ಅದಕ್ಕೆ ರೆಸ್ಪಾನ್ಸಿಬಲ್ ಇದ್ದಾರೆ. ಸೊ ನಾನು ಯಾವಾಗಾದರೂ ಹೇಳ್ತೀನಿ, ಬಂಜೆತನ ಪೇಷಂಟ್ ಬಂತಂದರೆ ನನ್ನ ಕಡೆ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಬಂಜೆತನ ಬಗ್ಗೆ ಇರೋದು ನಾನು ಅಲೋಪತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಸೆಕ್ಸ್ ಮತ್ತು ಡಯಾಬಿಟಿಸ್ ಒಳಗೆ. ಬಂಜೆತನಾಗಿ ರಿಸಲ್ಟ್ ಇಷ್ಟು ಚೆನ್ನಾಗಿದೆ. ಯಾಕೆ ಕೊಡ್ತಾ ಇದ್ದೀನಿ ಬಂಜೆತನ? ನಮ್ಮ ತಂದೆಯವರು ಕೊಡ್ತಾ ಇದ್ರು, ನಾನು ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ತುಂಬ ಜನರಿಗೆ 70% ಸಕ್ಸಸ್ ರೇಟ್ ಇದೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ತುಂಬ ಜನರಿಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಯಾಕಾಗಿದೆ, ಹೇಗಾಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದೆ, ಅದೆಲ್ಲ ನಾನು ಅದರಲ್ಲೇ ಹೇಳಿದ್ದೀನಿ ನಾನು. ಸೊ ಬಂಜೆತನ ಇದ್ದವ್ರಿಗೂ ಏನಾರೇ ನನ್ನ ಕಡೆ ಪೇಷಂಟ್ ಬಂದರೆ ಇದರಿಂದ ಏನು ಡಾಕ್ಟರ್ ಸಾಹೇಬ್ರೆ ನಿಮ್ಮ ಕಡೆ ಬರೋದ್ರಿಂದ ಏನು ಪ್ರಯೋಜನ ಅಂಥೇಳಿ ನಾನು ಎಲ್ಲರಿಗೂ ಹೇಳ್ತೀನಿ. IVF ಮತ್ತು IVFಕ್ಕಿಂತ ಮುಂಚಿತವಾಗಿ ನೀವು ನನಗೆ ಡಾಕ್ಟರ್ ಮಾಗಿಗೆ ಬಂದು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಏನಿದೆ ಪ್ರಾಬ್ಲಮ್ ಹೇಳಿ ನೀವು ನನಗೆ. ನಾನು ಅದಕ್ಕೆ 3 ಮಂತ್ಸ್ ಅಷ್ಟೇ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. 3 ಮಂತ್ಸ್ನಲ್ಲಿ ದೇವರ ದಯದಿಂದ ಮಕ್ಕಳು ಆಗಬೇಕು, ಇನ್ಫರ್ಟಿಲಿಟಿ ಬಂಜೆತನ ಕ್ಯೂರ್ ಆಗಬೇಕು. ಎಷ್ಟೋ ಜನರಿಗೆ ಆಗಿದೆ. ಅದ್ರ ನನ್ನ ಟ್ರೀಟ್ಮೆಂಟ್ ಜೊತೆಯಲ್ಲಿ ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಡಯಟ್ ಏನು ಮಾಡಬೇಕು, ಎಕ್ಸರ್ಸೈಸ್ ಏನು ಮಾಡಬೇಕು, ಇಬ್ಬರು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರಿಗೂ ಹೇಳ್ತೀನಿ. ಈಗ ಇನ್ ಕೇಸ್ ಫೀಮೇಲ್ನಲ್ಲಿ ತುಂಬ ಜನರಿಗೆ ಈಗಿನ ಕಾಲದಲ್ಲಿ PCOS ಮತ್ತು PCOD ಇದೆ. ತುಂಬ PCOS ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಇದೆ, PCOD ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಇದೆ. ಈ ಕಾರಣದಿಂದ ತುಂಬ ಜನರಿಗೆ ಹೆಂಗಸರಿಗೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್, ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಆಗ್ತಾ ಇದೆ. ಸೊ ಅದು ಟ್ರೀಟ್ಮೆಂಟ್ ಮಾಡಿ MCs ಕರೆಕ್ಟ್ ಮಾಡಿ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಮೇಲ್ನಲ್ಲಿ ಇತ್ತು ಪ್ರಾಬ್ಲಮ್, ಯಾಕಂದರೆ ಮೇಲ್ನಲ್ಲಿ ತುಂಬ ಜನರಿಗೆ ಯಾಕೆ ಆಗ್ತಾ ಇದೆ ಅಂದರೆ ತಂಬಾಕು ತಿಂತಾ ಇದ್ದಾರೆ, ಗುಟ್ಕಾ ತಿಂತಾ ಇದ್ದಾರೆ, ದಾರು ಇದೆ. ಅದರಿಂದ ಸೆಕೆಂಡ್ ಥಿಂಗ್ ಇಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಕುಂತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕುಂತಲ್ಲಿ ಕೆಲಸ ಮಾಡಿದ ತಕ್ಷಣ ಏನಾಗ್ತಾಯಿದೆ, ಟೆಸ್ಟಿಸ್ಗೆ ಪ್ರೆಷರ್ ಬೀಳೋದ್ರಿಂದ ಹೀಟ್ ಜಾಸ್ತಿ ಆಗಿ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ. ಒಬ್ಬೊಬ್ಬರಿಗೆ 0 ಸ್ಪರ್ಮ್ ಇದೆ. ಭಾಳ ಜನರಿಗೆ ಏನಿದೆ 0 ಇರಲಿಲ್ಲ ಆಲಿಗೋಸ್ಪರ್ಮಿಯಾ, ಆಲಿಗೋ ಅಸ್ಥಾನೋಜಾರೋಸ್ಪರ್ಮಿಯಾ, ಆಲಿಗೋ ಅಸ್ಥಾನೋಟೆರಾಟೋಸರ್ಮಿಯಾ, ಇವೆಲ್ಲ ಮೆಡಿಕಲ್ ಟರ್ಮ್ ಇದೆ. ಇದು ಏನಂದರೆ ಇದರಲ್ಲಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರೋಂಗಿಲ್ಲ, ಸ್ಪರ್ಮ್ದು ಕ್ವಾಂಟಿಟಿ ಚಲೋ ಇರೋದ, ಸ್ಪರ್ಮ್ ಮೊಟಿಲಿಟಿ ಚೆನ್ನಾಗಿರೋಂಗಿಲ್ಲ. ಸೊ ಇವೆಲ್ಲ ಕರೆಕ್ಷನ್ ಮಾಡ್ತೀನಿ. ಮತ್ತು ಏನು ಹೇಳ್ತೀನಿ ಗಂಡಸರಿಗೆ ನಾನು, ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಹ್ಯಾಬಿಟ್ಸ್ ಎಲ್ಲ ಬಿಟ್ಬಿಡಿ. ಇದರಿಂದ ಏನಾಗುತ್ತೆ ಅಂದರೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗುತ್ತೆ, ಕ್ವಾಂಟಿಟಿ ಚೆನ್ನಾಗುತ್ತೆ. ಸೊ ಹೆಂಗಸರಿಗೆ ಏನು ಹೇಳ್ತಾ ಇದ್ದೀನಿ, ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಅವ್ರಿಗೆ ಹೇಳ್ತೀನಿ, ವೇಟ್ ಕಡಿಮೆ ಮಾಡಿ, ಡಯಟ್ ಕರೆಕ್ಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ. ಅದರಿಂದ ಅದು ನಾವು ಚೇಂಜ್ ಮಾಡ್ಬೋದು ಇನ್ಫರ್ಟಿಲಿಟಿಗೆ. ಜೇಂಟ್ಸ್ನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ತಂಬಾಕು ಗುಟ್ಕಾ ಬಿಟ್ಟು ಎಕ್ಸರ್ಸೈಸ್ ಮಾಡಿ, ವಾಕಿಂಗ್ ಮಾಡಿ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಆ ಟ್ರೀಟ್ಮೆಂಟ್ಗೆ ನಿಮ್ಮ ಮಕ್ಕಳಾಗ್ತವೆ. ಸೊ ಇನ್ ಕೇಸ್ ಎನಿ ಪ್ರಾಬ್ಲಮ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್, ಬಿಜಾಪುರ್ನಲ್ಲಿ ಇದ್ದೀನಿ. ನನ್ನ ಮೊಬೈಲ್ ನಂಬರ್ 9448210446 ಇದೆ. ಯು ಕ್ಯಾನ್ ಕಾಂಟ್ಯಾಕ್ಟ್. ನಾನು ಎಷ್ಟು ಪ್ರಯತ್ನ ಇದೆ ಅಷ್ಟು ಮಾಡ್ತೀನಿ. ನೀವು ಕೂಡ ಅದ್ರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಏನೇ ಹ್ಯಾಂಡ್ ಇನ್ ಹ್ಯಾಂಡ್ ಹೋದರೆ ಡೆಫಿನೆಟ್ಲಿ ಇನ್ಫರ್ಟಿಲಿಟಿ ಕ್ಯೂರ್ ಆಗುತ್ತೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.